ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಹನುಮಂತೂರವರು ಅಂತೂ ಇಂತೂ ಗೆದ್ದಿದ್ದಾಯ್ತು. ಒಟ್ಟಿನಲ್ಲಿ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ರೀಸನ್ಗಳು ಹೆಂಗ್ ಗೊತ್ತಾ ಹನುಮಂತು ಗೆಲ್ಲೋದಕ್ಕೆ ಹೇಳ್ತೀನಿ ಕೇಳಿ. ಇನ್ನೊಂದು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ಗೆಲ್ಲೋದಕ್ಕೆ ಕಾರಣಗಳನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಏನಪ್ಪಾ ಅಂದ್ರೆ ವ್ಯಕ್ತಿತ್ವ ಅಂತ ಬಂದ್ರೆ ಅಲ್ಲಿರೋರೆಲ್ಲ ಸ್ಟ್ರಾಟಜಿ ಮತ್ತೆ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದು, ಇದ್ರ ಬಗ್ಗೆ ಮಾಡಿರುವಂಥ ಸ್ಟ್ರಾಟಜಿಗಳಿಂದ ಅವರೆಲ್ಲ ಸೋತಿದ್ದಾರೆ ಹೊರತು ಹನುಮಂತು ಯಾವುದೇ ರೀತಿಯ ಗೇಮ್ ಪ್ಲ್ಯಾನು ಒಬ್ರಿಗೊಬ್ರು ಮಾತಾಡ್ಕೊಂಡು ಮೋಸ ಮಾಡಿಕೊಂಡು ಕ್ಯಾಪ್ಟನ್ ಆಗೋದಾಗಲಿ, ಆಟದಲ್ಲಿ ಮೋಸ ಮಾಡಿರೋದಾಗಲಿ ಇವೆಲ್ಲ ಅವರು ಮಾಡಲಿಲ್ಲ. ಇದು ವ್ಯಕ್ತಿತ್ವ, ಅರ್ಥ ಮಾಡ್ಕೊಳ್ಳಿ. ಈ ವ್ಯಕ್ತಿತ್ವದಿಂದ ಹನುಮಂತು ಗೆದ್ದಿದ್ದಾರೆ. ಮತ್ತು ಇನ್ನೊಂದು ಕಾರಣ ಏನು ಗೊತ್ತಾ, ಎಲ್ಲರ ವಿಟಿಗಳನ್ನ ನೋಡಿದ್ರಿ, ಎಷ್ಟು ಜನದ ಅಲ್ಲಿ ಅವ್ರದ್ದು ವಿಟಿಗಳಿತ್ತು, ಅವ್ರದ್ದು ನಡ್ಕೊಂಬಂದ ದಾರಿಗಳು ಬಿಗ್ ಬಾಸಲ್ಲಿ ಯಾವ ಥರ ಇತ್ತು ಅಂದರೆ ಎಲ್ಲರೂ ಕೋಪದಿಂದ ಮಾತಾಡಿರೋದು, ಎಲ್ಲರೂ ಕೋಪದಿಂದ ಬೈತಿರೋದು, ಎಲ್ಲರೂ ಕೋಪದಿಂದ ಆ ಒಂದು ವರ್ತನೆ ತೋರಿರೋದಿತ್ತಲ್ಲ, ಅವರ ಮುಖವಾಡಗಳನ್ನ ತೋರಿಸಿದ್ರಲ್ಲ, ಆ ಕೋಪನ ಕಂಟ್ರೋಲ್ ಮಾಡ್ಕೊಂಡಿರೋ ವ್ಯಕ್ತಿತ್ವನ, ಆ ವ್ಯಕ್ತಿತ್ವ ಏನಿದೆ ಅದನ್ನು ಹಿಡ್ಕೊಂಡಿರ ಎಷ್ಟು ಬೈದಾಡ್ಕೊಂಡು ಹೊಡೆದಾಡ್ಕೊಂಡಿದ್ದಾರೆ ಅದು ಎಲ್ಲರಲ್ಲೂ ಕಾಣಿಸ್ತಿತ್ತು. ಆದರೆ ಹನುಮಂತೂರವರ ವಿಟಿಲಿ ಬೇರೆಯವರು ಹನುಮಂತು ಮೇಲೆ ಎಗರಾಡಿದ್ದಾರೆ ಹೊರತು ಹನುಮಂತು ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಂಡಿರೋದಾಗಲಿ, ಎಗರಾಡಿರೋದಾಗಲಿ, ಹೊಡೆಯೋಕ್ಕೆ ಹೋಗಿರೋದಾಗಲಿ ಯಾವುದೂ ಇರಲಿಲ್ಲ. ಇದು ವ್ಯಕ್ತಿತ್ವ, ಇದು ಅವ್ರು ಹೋಗ್ತಾ ಇದ್ದಿದ್ದ ದಾರಿ. ಆದ್ದರಿಂದ ಹನುಮಂತೂರವರಿಗೆ ಈ ಒಂದು ಕಪ್ಪು ಗೆಲ್ಲೋದಕ್ಕೆ ಕಾರಣ ಆಯಿತು. ನಿಮಗೆ ಏನು ಅನ್ನಿಸ್ತಿತ್ತು ಗೆಲ್ಲೋದಕ್ಕೆ ಕಾರಣ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ಯಾವುದೇ ಅಮಾಯಕ ಸಿಂಪ್ಲಿಸಿಟಿ ಅದು ಇದು ಪುಸ್ಕದ ಬದನೆಕಾಯಿ ಏನೂ ಇಲ್ಲ. ವ್ಯಕ್ತಿತ್ವ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಟ್ಟಿದ್ದಾನೆ, ಆದ್ದರಿಂದ ಗೆದ್ದಿದ್ದಾನೆ. ನಿಮಗೇನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಆದರೆ ಇದೇ ಲಾಸ್ಟು ಬಿಗ್ ಬಾಸ್ ವಿಡಿಯೋ. ನಮಸ್ಕಾರ.